ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದೆ ಗೈಸ್, ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಮಂಗದ ಮರಿ ಬಂದ್ಬಿಡೈತೆ ನೋಡಿ ಗೈಸ್. ನೋಡಿ ಇಲ್ಲಿ ಮಳೆ ಬಂದು ನಮ್ಮ ಮನೇಲೆಲ್ಲ ಸೋರ್ತಾ ಇದೆ. ನಾನು ಬರೋ ಅಷ್ಟೊತ್ತಿಗೆಲ್ಲ ಫುಲ್ ಕ್ರೇಜಿ ಆಗಿದೆ ನೋಡಿ ಗೈಸ್. ಗುರುವಾರ ಸಂತೆ ನಡೀತದೆ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ಇವತ್ತು ಫೋಟೋ ತೆಗ್ಸ್ಕೊಂತೀವೋ ಇಲ್ಲೋ ಒಂದು ಗೊತ್ತಿಲ್ಲ. ಫೈನಲಿ ಸಂತೆಬೆನ್ನೂರು ಹೊಂಡ ರೀಚ್ ಆಗಿದ್ದೀವಿ. ನೋಡಿ ನಿಮ್ಗೆ ನೋಡಿ ಆಟ ನೋಡಿ ಗೈಸ್, ಫುಲ್ ಕೆಸರಲ್ಲೇ ಹೋಗ್ತಾ ಐತೆ. ಅದ್ರೊಳಗಿಂದ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಅದ್ರೊಳಗಡೆನಾ ಗೈಸ್? ಫೈನಲಿ ಫೋಟೋ ನೋಡಿ ಹೆಂಗ್ ಬಂದಿದೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಸೊ ಇವತ್ತಿನ ಲಾಗಿನ ಕತೆ ಏನು ಅಂದರೆ, ಇವಾಗೇನೋ ಜಸ್ಟ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಫೋಟೋಸ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಂತೆ ಮನೇಲಿ. ಸೊ ಫೋಟೋಸ್ ತೆಗ್ಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಫೋಟೋಸು ನನ್ನ ಹತ್ರ ಇದ್ದಾವೆ ಗೈಸ್. ಅವು 2-3 ವರ್ಷದ ಹಳೇದು ಹಿಂದಿಂದು. ಅದನ್ನು ನಾನು ತಂದು ಇಲ್ಲ, ಬೆಂಗಳೂರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ನನ್ನ ವಾಲೆಟಲ್ಲಿದ್ದು, ಸೊ ವಾಲೆಟೇ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಇವಾಗ ಹೋಗಿ ಫೋಟೋಸ್ ತೆಗ್ಸ್ಕೊಂಬರ್ಬೇಕು. ನನ್ನ ಜೊತೇಲಿ ಮತ್ತು ನಮ್ಮ ಚಿಕ್ಕಮ್ಮ ಬರ್ತಾಯಿದ್ದಾರೆ. ಅವರು ಏನೋ ಸ್ವಲ್ಪ ರೇಷನ್ ತೊಗೋಬೇಕಂತೆ. ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ಹೋಗಬೇಕು. ನೆಕ್ಸ್ಟ್ ಅಲ್ಲಿ ನಾವು ಹೋಗ್ತಾ ಇರೋದು ಸಂತೆಬೆನ್ನೂರಿಗೆ ಗೈಸ್. ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದೆ ಗೈಸ್, ನಿಮಗೆ ತೋರಿಸ್ತೀನಿ. ಸಂತೆಬೆನ್ನೂರು ಪುಷ್ಕರಣಿ ಅಂತ. ಸೊ ನಾವೆಲ್ಲ ಸಂತೆಬೆನ್ನೂರು ಹೊಂಡ ಅಂತೀವಿ. ಸಕ್ಕತ್ತಾಗಿರುತ್ತೆ. ಇವಾಗ ಬೇರೆ ಈವ್ನಿಂಗು ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿದೆ, ಏನು ಯಾವ ಥರ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇವಾಗ ಸದ್ಯಕ್ಕೆ ಊಟ ಮಾಡಿಕೊಂಡು ಹೋಗಬೇಕು. ಹೋಗೋಣ. ಲೆಟ್ಸ್ ಗೋ ಗೈಸ್. ನಾನಿವಾಗ ಬೆಳಿಗ್ಗೆ ದೋಸೆ ಊಟ ಮಾಡಿದೆ. ನಮ್ಮ ದೋಸೆ ಮಾಡಿಕೊಟ್ಟಿತ್ತು. ಸೊ ಇವಾಗ ದೋಸೆ ಏನು ಇದೆ ಇಟ್ಟು, ಬಟ್ ನಮ್ಮಮ್ಮ ಇಲ್ಲ ಹೊರಗಡೆ ಹೋಗೈತೆ. ನಮ್ಮ ಬರೋವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಫೋನ್ ಮಾಡಿದ್ದೆ, ಇನ್ನೂ ಲೇಟ್ ಆಗುತ್ತಂತೆ. ಸೊ ಅಲ್ಲಿವರೆಗೂ ನಮ್ಮ ಅಲ್ಲಿ ಚಪಾತಿ ಇದ್ದಾವೆ, ತಿನ್ನು, ಆಮೇಲೆ ಬಂದಮೇಲೆ ದೋಸೆ ಒಯ್ದು ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಇವಾಗ ಚಪಾತಿ ತಿನ್ನೋಣ. ಸೊ ಚಪಾತಿ ತಿನ್ನೋಣ. ಈಗ ಅದು ಪಲ್ಯ ಫ್ರಿಜ್ಜಲ್ಲಿ ಇಟ್ಟಿತ್ತು, ಅದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀನಿ ನಾನೇ. ಬಿಸಿ ಮಾಡ್ಕೊಂಡು ಚಪಾತಿ ತಿನ್ನೋಣ ಗೈಸ್. ಬಿಸಿ ಮಾಡ್ಕೊಂಡು ಗಾಯ್ಸ್. ಮಳೆ ಸ್ಟಾರ್ಟ್ ಆಗ್ಬಿಡ್ತು ಗಾಯ್ಸ್. ಮತ್ತೆ ಹಿಂಗೆ ಹೋಗೋದು ನೋಡಿ, ಮಳೆ ಸ್ಟಾರ್ಟ್. ಅಯ್ಯೋ, ಬೈಕ್ ಬೇರೆ ತೊಳೆದು ನಿಲ್ಲಿಸ್ತೀನಿ, ಅಲ್ಲೇ ಬಿಟ್ಟಿದ್ದೀನಿ. ಬೈಕ್ ಫಸ್ಟ್ ಇಲ್ಲಿ ಒಳಗಡೆ ನಿಲ್ಲಿಸ್ಬೇಕು ತಡಿ ಗೈಸ್. ನೋಡಿ ಇಲ್ಲಿ ಮಳೆ ಬಂದು ನಮ್ಮ ಮನೇಲೆಲ್ಲ ಸೋರ್ತಾ ಇದೆ. ನಾನು ಬರೋ ಅಷ್ಟೊತ್ತಿಗೆಲ್ಲ ಹಿಂಗೆಲ್ಲ ಕೆಳಗೆ ಚಲ್ಬಿಡೈತೆ ಅನ್ನಕ್ಕೆ. ಸೊ ಇವಾಗ ನೆಟ್ಟಿದ್ದೀನಿ. ಊಟ ಮಾಡೋಣ ಅಂತ ಹೋದೆ, ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಪ್ಲೇಟು. ಇದು ನೋಡಿ ನಮ್ಮ ಬೇಕು ಆರಾಮ ಮಳೆಗೆ ಬೆಚ್ಚು ಮಾಡ್ಕೊಂಬಿಟ್ಟಿದೆ. ಸೊ ಬನ್ನಿ ಊಟ ಮಾಡೋಣ ಫಸ್ಟ್. ಹೋಗೋಣ ಅಂದ್ಕೊಂಡ್ರೆ ಈ ಥರ ಮಳೆ ಬಂದರೆ ಹೆಂಗೆ ಹೋಗೋದು ಗೈಸ್? ಮಳೆ ನಿಂತರೆ ಹೋಗ್ತೀವಿ, ನಿಮಗೆ ಏನು ಅಲ್ಲಿ ಪುಷ್ಕರಣಿ ತೋರಿಸ್ತೀವಿ. ಇಲ್ಲ ಅಂದರೆ ನಿಮಗೆ ಪುಷ್ಕರಣಿನೂ ಇಲ್ಲ, ನನಗೆ ಪಾಸ್ಪೋರ್ಟ್ ಸೈಜ್ ಫೋಟೋನೂ ಇಲ್ಲ ಗೈಸ್. ಅಷ್ಟೇ ನೋಡೋಣ. ನಾನಿವತ್ತು ಸಂಜೆ ಬೇರೆನು ನೈಟು ಬೆಂಗಳೂರಿಗೆ ಬೇರೆ ಹೋಗಬೇಕು. ಬೆಂಗಳೂರಿಗೆ ಬೇರೆ ಹೊರಟಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಹೋಗ್ಬೇಕಾಯಿತು ಗೈಸ್. ಇವಾಗ ಹೊರಟಿದ್ದೀವಿ. ಮಳೆ ಲೈಟಾಗಿ ಬರ್ತೈತೆ ನೋಡಿ. ನಮ್ಮ ರೆಡಿ ಆಗಿ ಬಂತು. ಇನ್ನು ಹೋಗೋಣ. ಹೋಗಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಸಂತೆಬೆನ್ನೂರಿಗೆ ರೀಚ್ ಆಗಿದ್ದೀವಿ. ಮಳೆ ಬಂತು ಅರ್ಧ ದಾರಿಲೇ. ಸೊ ನೆನ್ಕೊಂಡೆ ಬಂದ್ಬಿಟ್ಟಿದ್ವಿ. ಇವಾಗ ನಮ್ಮ ಅಮ್ಮ ಇಲ್ಲಿ ರೇಷನ್ ತಗೊಂತ ಇದ್ದಾಗ ಸತೀಶ್ ಪ್ರಾವಿಷನ್ ಸ್ಟೋರಲ್ಲಿ. ಸೊ ಇವಾಗ ರೇಷನ್ ತಗೊಂಡ್ಬಿಟ್ಟು ಇದನ್ನ ಇಲ್ಲೇ ಇಟ್ಟು ನಾವು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು ಅಂತ ಹೇಳ್ಕೊಂಡು ಹೋಗಿ ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಿಮ್ಮ ಸಂತೆಬೆನ್ನೂರು ಹೊಂಡ ಹೇಗಿದೆ ಏನು ಅಂತೆಲ್ಲ ತೋರಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿವರೆಗೆ ಬೈಕ್ ಮಾಡಿ ಹೋಗೋಣ. ಇಲ್ಲಿಂದ ಫಸ್ಟ್ ಹೋಗ್ಬಿಡೋಣ. ಲೆಟ್ಸ್ ಗೋ ಗೈಸ್. ಮಳೆ ಬೇರೆ ಸ್ಲೋ ಆಗ್ಬಿಟ್ಟಿದೆ ನೋಡಿ. ಮಳೆ ಆಲ್ರೆಡಿ ಕಮ್ಮಿ ಆಗ್ಬಿಟ್ಟಿದೆ. ರೇಷನ್ ತಗೊಂಡು ಗೈಸ್ ಇವಾಗ ಇಲ್ಲಿ ಲೊಕೇಶನ್ ಹತ್ರ ರೀಚ್ ಆಗಿದ್ವಿ. ಇಲ್ಲಿ ಫೋಟೋ ತೆಗ್ಸ್ಕೋಬೇಕಾಯ್ತಲ್ಲ, ಒಂದು ಕ್ಲೋಸ್ ಆಗ್ಬಿಟ್ಟಿತ್ತು. ಅವ್ರಿಗೆ ಫೋನ್ ಮಾಡಿದ್ವಿ. ಸೊ ಅವ್ರು ಇವತ್ತು ರಜಾ ಅಂದರು. ಓಕೆ ಆಯ್ತು ಅಂದ್ಬಿಟ್ಟು ಈಗ ಇನ್ನೊಂದು ಹತ್ರ ಇಲ್ಲಿ ಬಂದಿದ್ವಿ. ಸೊ ಇವರು ಕ್ಲೋಸ್ ಮಾಡಿದ್ದಾರೆ. ನಮ್ಮ ಅದಕ್ಕೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಿದ್ದಾರೆ. ಇವತ್ತು ಫೋಟೋ ತೆಗ್ಸ್ಕೊಂತೀವೋ ಇಲ್ಲೋ ಒಂದು ಗೊತ್ತಿಲ್ಲ. ಪಾಸ್ಪೋರ್ಟ್ ಸೈಜ್ ಬೇಕೇ ಬೇಕಂತೆ. ನಾನು ಇವಾಗ ಹೋದರೆ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ಗೈಸ್. ಸೊ ಅದಕ್ಕೆ ಮತ್ತೆ ಬೇರೆ ಕಡೆ ಎಲ್ಲಿದೆ ನೋಡಬೇಕು. ನಾವು ಜಾಸ್ತಿ ತೆಗ್ಸ್ಕೊಳ್ಳೋದೆ ಇಲ್ಲೇ, ಆಲ್ಮೋಸ್ಟ್ ಇಲ್ಲಿ. ಅಲ್ಲಿ ಇನ್ನೊಂದು ಹತ್ರ ಎರಡೂ ಕ್ಲೋಸ್ ಆಗ್ಬಿಟ್ಟಿದ್ದಾವೆ. ಸೊ ಇವಾಗ ನೋಡ್ಬೇಕು. ಇವಾಗ ನಮ್ಮ ಅದಕ್ಕೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದಾರೆ. ಫೋನ್ ಪಿಕ್ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಇಲ್ಲೇ ಯಾವ್ದಾರು ಅಂಗಡಿಲಿ ಕೇಳ್ತೀನಿ ಅಂತ ನಮ್ಮ ಹೋಗಿ ಕೇಳ್ತವ್ರೆ. ನೋಡೋಣ. ಐ ಥಿಂಕ್ ಅವರು ಬರಲ್ಲ ಅನ್ಕೊಂತೀನಿ. ಬಂದರೆ ಓಕೆ, ಬಂದಿಲ್ಲ ಅಂದರೆ ಬೇರೆ ಕಡೆ ನೋಡೋದು. ನೋಡೋಣ. ಅಲ್ಲಿ ಅವ್ರಿಗೆ ವೆಯ್ಟ್ ಮಾಡಿ
ಏನಾಗುತ್ತೆ ಏನಂತಮ್ಮ ಗೈಸ್ ಫೈನಲಿ ಒಂದು ಸಿಕ್ಕಿದೆ ಕೋರ್ಸ್ ಯಾವುದೋ. ಸೊ ನಾನು ಅಮ್ಮ ಬಂದಿದ್ವಿ ಇಲ್ಲಿ ತರಿಸ್ಕೊಂಡು ಹೋಗೋಣ ಗೈಸ್. ಫೈನಲಿ ಫೋಟೋ ತರಿಸ್ಕೊಂಡು ಸ್ವಲ್ಪ ಫೋಟೋ ವೈಟ್ ಮಾಡ್ಬಿಡಿ. ಹಾಂ ಸ್ವಲ್ಪ ಡಿಫ್ರೆನ್ಷನ್ ನಿತಿನ್ ಸೀರಿಯಸ್ ಆಗಿ ಸ್ವಲ್ಪ ವೈಟ್ ಇರಲಿ. ಫೋಟೋ ರೆಡಿ ಆಗ್ತಿದೆ, ತೆಗೆಸ್ಕೊಂಡು ಹೋಗೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಫೋಟೋ ನೋಡಿ ಹೆಂಗೆ ಬಂದಿದೆ. ಚೆನ್ನಾಗಿ ಬಂದಿದೆ ಅಲ್ಲ? ಕಮೆಂಟ್ ಹಾಕಿ. ಹಾಂ ಹೋಗೋಣ ಇವಾಗ. ಅಮ್ಮ ಇದು ಹೊಂಡ ಹತ್ರ ಹೋಗಿ ಬೇಗ ಹೋಗೋಣ. ಹಾಂ ಇವಾಗ ಹೊಂಡ ಹತ್ರ ಹೋಗಿ ತೋರಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಸಂತೆಬೆನ್ನೂರು ಹೊಂಡ ರೀಚ್ ಆಗಿದ್ದೀವಿ. ನೋಡಿ ನಿಮಗೆ ತೋರಿಸ್ತೀನಿ. ನಾವು ಅಮ್ಮ ಬಂದಿದ್ದೀವಿ. ನೋಡಿ ಹೆಂಗಿದೆ, ಫುಲ್ಲು ಲೈಟಾಗಿ ಮಳೆ ಬರ್ತಾ ಇದೆ. ವೆದರ್ ನೋಡಿ ಸಕ್ಕತ್ತಾಗಿದೆ. ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೇಫ್ಟಿಗೆ ನಾವು ಅಮ್ಮ ಅಂಬ್ರೆಲ್ಲ ಹಿಡ್ಕೊಂಬಂದಿದ್ದಕ್ಕೆ ನಾವು ಉಳ್ಕೊಂಡ್ವಿ. ಮತ್ತು ಇಲ್ಲಿ ಬಂದು ನಿಮಗೂ ತೋರ್ಸೋದಕ್ಕಾಯಿತು ಈ ಹೊಂಡನ. ಇಲ್ಲ ಅಂದರೆ ಮುಗಿದೋಗಿತ್ತು. ಆಲ್ರೆಡಿ ಅಲ್ಲೇ ಬೈಕ್ನಲ್ಲಿ ಬರ್ಬೇಕಾದ್ರೆ ನೆನ್ಬಿಟ್ಟಿದ್ವಿ ಅರ್ಧ. ಇವಾಗ ಇಲ್ಲಿ ಅಂಬ್ರೆಲ್ಲ ಹಿಡ್ಕೊಂಡು ಬರ್ತಾ ಇದ್ವಿ. ನೋಡಿ ಹೆಂಗೆ ಮಂಡಕ್ಕಿ ತರಬೇಕಾಯ್ತು ಗೈಸ್. ಇದೆ ಹೊಂಡ ಹೆಂಗಿದೆ ನೋಡಿ ಗೈಸ್. ಇಲ್ಲಿ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ. ಅಂದರೆ ಇದರಲ್ಲಿ ಫುಲ್ಲು ದೊಡ್ಡ ಚಿಕ್ಕದ್ರಿಂದ ದೊಡ್ಡವೆಲ್ಲ ಮೀನುಗಳಿದ್ದಾವೆ. ನಿಮ್ಗೆ ಇಲ್ಲೇ ಹಂಗೆ ಕಾಣಿಸ್ಬೋದು. ನಾವು ಅಲ್ಲಿ ಆಮೇಲೆ ಕ್ಲೋಸ್ ಆಗಿತ್ತು ಅನ್ಕೊಂತೀನಿ. ಮಂಡಕ್ಕಿ ಇಲ್ಲ ಬ್ರೆಡ್ ಏನಾರು ಹಾಕ್ಬಿಟ್ರೆ ಬರ್ತವೆ. ಇಲ್ಲೇ ಕಾಣಿಸ್ತಿದೆ ನೋಡಿ ಗೈಸ್. ನಿಮಗೆ ಕಾಣಿಸುತ್ತೆ ಇಲ್ಲಿ ನೋಡಿ. ನೋಡಿ ಕಾಣಿಸಲ್ಲ ಅನಿಸುತ್ತೆ. ಏನಾರು ಹಾಕಿದರೆ ಬರುತ್ತೆ. ಪೊಲೀಸ್ ನೋಡಿ ವ್ಯೂ ನೋಡಿ ಹೆಂಗಿದೆ. ಹಾಂ ಗೈಸ್ ಇದು ಯಾವುದೋ ಮೀನು. ಯಾವುದಮ್ಮ ಅದು? ಕಲರ್ ಮೀನುಗಳು ನೋಡಿ. ಕಲರ್ ಐತೆ ಇದು ಮೀನು ಗೈಸ್. ಕಲರ್ ನೋಡಿ ಗೈಸ್ ಮೀನು ಗೈಸ್. ಇಲ್ಲಿ ಹೊಂಡದಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಒಂದು ಯಾವುದಮ್ಮ ಇದು ದೊಡ್ಡ ಮನೆ ಹುಡುಗ ಗೈಸ್. ಇಲ್ಲಿ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ದು ಇಲ್ಲೊಂದು ಸಾಂಗ್ ಶೂಟ್ ಆಯಿತು ಗೈಸ್. ಅದು ನಮ್ಮವ್ರು ಹಾಕಿಲ್ಲ ಅಂದ್ಕೊಂತೀನಲ್ಲ, ಸಾಂಗಿಂದ ಹಾಕ್ಲಿಲ್ಲ ಅವಳು. ಅದೇ ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಅವರು ಇಲ್ಲಿ ಇದರಲ್ಲಿ ಏನೋ ಅದೇನು ಬರುತ್ತಲ್ಲಮ್ಮ ಡಿಪ್ರೆಷನ್ ತೆಪ್ಪ ಥರದ್ದು ಬರುತ್ತಲ್ಲ, ಅದರಲ್ಲಿ ರಾಧಿಕಾ ಪಂಡಿತ್ ಪುನೀತ್ ಇಲ್ಲೊಂದು ಫುಲ್ ಇಲ್ಲೊಂದು ಏನೋ ಸಾಂಗ್ ಶೂಟ್ ಏನೋ ಇಲ್ಲಿ ಆಗಿದೆ. ಇಲ್ಲಿ ಅದನ್ನ ಅವರು ಹಾಕಿಲ್ಲ. ಬರೆಯ ಪುನೀತ್ ರಾಜ್ಕುಮಾರ್ ಇಲ್ಲಿಂದ ನೀರಿಂದ ತೇರು ಎಳೆಯೋದಕ್ಕೆ ಬರೋ ಟೈಮಲ್ಲಿ ನೀರಿಂದ ಹಿಂಗೆ ಎದ್ದಳ್ತ ನೋಡು. ಮನುಷ್ಯ ಏನೇ ಅನ್ಕೊಂಡ್ರು ಅಂತಿಮ ತೀರ್ಮಾನ ಅವಂದೇ. ಕರ್ತವ್ಯ ಮಾಡಲೇಬೇಕಾದ್ದು ನಿನ್ನ ಹಕ್ಕು. ಅದರ ಫಲಿತಾಂಶ ಅವನ ಕೈಲಿದೆ. ಪಾಪ ಪುಣ್ಯದ ಲೆಕ್ಕಾಚಾರನ ನೀನು ಯೋಚನೆ ಮಾಡಬೇಡ. ಅದನ್ನ ಅಷ್ಟೇ ಇಲ್ಲ ಹಾಕಿದ್ದಾರೆ. ಅದನ್ನು ಆ ಮೂವಿದಲ್ಲಿ ಅಷ್ಟು ಮಾತ್ರ ಹಾಕಿದ್ದಾರೆ. ನೋಡಿ ಎಷ್ಟು ಕ್ರೇಜ್ ಇದೆ. ಪಕ್ಷಿಗಳೆಲ್ಲ ಬಂದು ಕುಂತಿದ್ದಾವೆ. ತುಂಬ ಹಳೆಯ ವರ್ಷದ್ದು. ಇಲ್ಲಿ ಒಳಗಡೆಯಿಂದ ಗೊತ್ತಿಲ್ಲ ನಮಗೂ. ಒಳಗಡೆ ಅದ್ರೊಳಗಿಂದ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಅದ್ರೊಳಗಡೆನಾ ಗೈಸ್? ಇದ್ರೊಳಗಡೆ ನೋಡಿ ಇಲ್ಲಿ ಏನು ಕಾಣಿಸ್ತಿದೆ, ಅಲ್ಲೆಲ್ಲ ಸುರಂಗ ಮಾರ್ಗ ಐತೆ ಅಂತೆ. ಮತ್ತೆ ಇಲ್ಲಿ ಅದನ್ನ ಕಾಯೋದಕ್ಕೆ ಒಂದು ದೊಡ್ಡ ಸರ್ಪ ಐತೆ ಅಂತೆ ಗೈಸ್. ಸೊ ಅದನ್ನ ದಾಟಿನ ಯಾರು ಒಳಗಡೆ ಹೋಗಕ್ಕಾಗಿಲ್ಲ ಅಂತೆ. ಏನೋ ನಿಧಿ ಇದೆ ಅಂತೆ ಗೈಸ್. ನಿಧಿ ಒಂದ್ಸಲಿ ಹೋಗಿ ಟ್ರೈ ಮಾಡಬೇಕು. ಅದನ್ನ ಕಾಯೋದಕ್ಕೆಲ್ಲ ಒಂದು ದೊಡ್ಡ ಸರ್ಪ ಐತಂತೆ. ಹೋದ್ರೆ ಮುಗೀತು. ಮಳೆ ಬೇರೆ ಜೋರಾಯಿತು. ಮಳೆ ಬೇರೆ ಸ್ಟಾರ್ಟ್ ಆಯಿತು ಗೈಸ್. ಮಳೆ ಬೇರೆ ಜೋರಾಯಿತು. ಬನ್ನಿ ಹೋಗೋಣ ಹಂಗೆ ಸ್ವಲ್ಪ ಮುಂದೆ. ಇದನ್ನ ಪುಷ್ಕರಣಿ ನೋಡೋದಕ್ಕೆ ಎಲ್ಲೋ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ನಾವು ಇಲ್ಲೇ ಇದ್ರೂ ಬಂದು ನೋಡೋದಿಲ್ಲ. ಹಂಗೆ ಅಲ್ವಾ? ಅವ್ರವ್ರ ಊರಲ್ಲಿ ಏನಿರಿದ್ರು ಹೋಗಿ ನೋಡೋದಿಲ್ಲ. ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಟ್ರಿಪ್ ಅಂತ ಬರ್ತಾರೆ ಗೈಸ್ ಇಲ್ಲಿಗೆ. ನಾವು ಇಲ್ಲೇ ಇದ್ರೂ ಬರಲ್ಲ. ರೇರ್. ಇವತ್ತೇನೋ ಲಾಗ್ ಮಾಡೋಣ ಅಂದ್ಬಿಟ್ಟು ನಿಮ್ಗೆ ತೋರ್ಸೋದಕ್ಕೆ ಬಂದಿದ್ದೀನಿ. ಯಾವಾಗಲೂ ರೇರ್. ನಾನು ಬಂದರೆ ಇಲ್ಲಿ ಬರೋದಿಲ್ಲ. ನೋಡಿ ಫುಲ್ ವೈಟ್ ಆ್ಯಂಗಲ್ ಹಾಕೋಣ. ಹೆಂಗಿದೆ ಫುಲ್ ಕ್ರೇಜಿ ಆಗಿದೆ ನೋಡಿ ಗೈಸ್. ಎಲ್ಲ ಬರೀ ಫೋಟೋ ತಕ್ಕೊಳಕ್ಕೆ ಬರ್ತಾ ಇದ್ವಿ ರೇರ್ ಚಿಕ್ಕವರಿದ್ದಾಗ. ಇವಾಗಂತೂ ಬರೋದೇ ಇಲ್ಲ. ಗೈಸ್ ಇದು ನೀರು ಫುಲ್ ಇರುತ್ತೆ ಗೈಸ್. ಈ ಮೆಟ್ಲೆಲ್ಲ ಏನಿದಾವಲ್ಲ ಇದು ಅಮ್ಮ ನೀರು ಬಂದರೆ ಇದು ಫುಲ್ ಇದು ಕಾಣೋದೇ ಇಲ್ಲ ತಾನೇ. ಇದು
ಗೈಸ್ ನೀರು ಬಂತು ಅಂದರೆ ಫುಲ್ಲು ಇದೇನಿದೆ ಅಲ್ವಾ ಇದು ಫುಲ್ ಮುಳುಗೋಗುತ್ತೆ. ಇದೇನು ಕಾಣಿಸೋದೇ ಇಲ್ಲ ಇದರಲ್ಲಿ. ಇದೊಂದು ಮೇಲ್ಗಡೆ ಏನಿದೆ ಅಲ್ಲ, ಮೇಲ್ಗಡೆ ಸ್ವಲ್ಪ ಈ ಥರ ಏನು ಇದು ಇಷ್ಟಿದೆ ಅಲ್ಲ, ಇಷ್ಟೇ ಕಾಣಿಸೋದು. ಇನ್ನು ಉಳಿದು ಇದು ಫುಲ್ ತುಂಬಿರುತ್ತೆ. ನೋಡ್ಬೇಕು ಅವ್ನು ಫುಲ್ ನೀರು ತುಂಬಿದಾಗ ಕ್ರೇಜಿಯಾಗಿರುತ್ತೆ. ಈಗ ಒಂದು ಸೈಕ್ ಆಗೈತೆ. ಗೈಸ್ ಹೋಗೋಣ ಅಂತ ಹೊರಟಿದ್ದೀವಿ ಇಲ್ಲಿಂದ. ಬಟ್ ಮಳೆ ಅಂತೂ ಫುಲ್ ಹೆವಿ ಜೋರಾಗಿದೆ. ಬೈಕಲ್ಲಿ ಹೋಗ್ಬೇಕು, ಹೆಂಗೆ ಹೋಗೋದು ನೋಡಿ. ಫುಲ್ ಗೈಸ್ ಫೈನಲಿ ಇಲ್ಲಿಂದ ಓಡೋ ಸಮಯ ಬಂತು. ಮಳೆ ಬರ್ತಾ ಇತ್ತು ಇಷ್ಟದಾಗ ಜೋರಾಗಿ. ಸೊ ಇವಾಗ ಸ್ಲೋ ಆಗಿದೆ, ಅದಕ್ಕೆ ಬೇಗ ಹೋಗೋಣ ಅಂತ ಟೈಮ್ ಆಗಿದೆ. ಗೈಸ್ ಇನ್ನು ಮಳೆ ಬರ್ತಾನೆ ಇದೆ ಗೈಸ್ ನೋಡಿ. ಅದಕ್ಕೆ ಇವಾಗ ನಾನು ನೋಡಿದ್ವಿ ಒಂದು ಹೋಟೆಲ್ ಟೀ ಕುಡಿದ್ವಿ ಗೈಸ್ ನೋಡಿ. ರೂಮಲ್ಲಿ ಕುಡಿದಿಟ್ಟಿದ್ವಿ ಗೈಸ್. ಇದೇ ಗ್ಲಾಸಲ್ಲಿ ಕುಡಿದಿದ್ದು ನೋಡಿ. ಟೀ 5 ರೂಪಾಯಿ ಇಲ್ಲಿ ಊರ್ ಸೈಡಲ್ಲೆಲ್ಲ. ಅದೇ ಬೆಂಗಳೂರಲ್ಲಿ ಇಷ್ಟು ಟೀ ಕುಡಿದ್ರೆ ಹಾಫ್ ಟೀನ 10 ರೂಪಾಯಿ 15 ರೂಪಾಯಿ ಇರ್ತಾರೆ. ಅಲ್ಲಿ ಡಿಫ್ರೆನ್ಸ್ ನೋಡಿದೆ. ಮಳೆ ಬರ್ತಾನೆ ಐತೆ, ಬೇಗ ನಿಂತರೆ ನಾವು ಬೇಗ ಹೋಗ್ತೀವಿ. ಮತ್ತೆ ನಮ್ಮ ಬೆಂಗಳೂರಿಗೆ ಗೈಸ್ ನೋಡಿ, ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಇಲ್ಲಿ ಸಂತೆ ನಡೀತಿದೆ ನಮ್ಮೂರಲ್ಲಿ, ಅಂದರೆ ಸಂತೆ ಬೆನ್ನೂರಲ್ಲಿ. ಸೊ ಯಾವಾಗಲೂ ಗುರುವಾರ ಸಂತೆ ನಡೀತದೆ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ ನೋಡಿ. ನಮ್ಮ ಆಲ್ರೆಡಿ ಒಳಗಡೆ ಹೋಗಿದೆ. ಬನ್ನಿ ಹೋಗೋಣ, ಏನೇನು ತಗೋಣ. ಇವಾಗ ಎಲ್ಲೋಯ್ತಪ್ಪ ನಮ್ಮ ನೋಡಿ ಹುಡುಕ್ಬೇಕು. ಇಲ್ಲೇ ಇದೆ ಬನ್ನಿ ಹೋಗೋಣ. ಇದೆ ಏನೋ ಕೇಳ್ತಾ ಐತೆ ಗಾಯ್ಸ್. ಕೆಸರು ನೋಡಿ ಗಾಯ್ಸ್, ಫುಲ್ ಚಪ್ಪಟೆ ಆಗೈತೆ. ಇದೇ ರೋಡಲ್ಲಿ ಹೋಗ್ಬೋದು. ನನ್ನ ಪ್ಯಾಂಟು ಇಲ್ಲಿ ಕೆಸರಾಗ್ಬಿಟ್ಟಿದೆ ನೋಡಿ. ಪ್ಯಾಂಟ್ ಯಾವಾಗಲೂ ಇಲ್ಲಿ ಕೆಸರಾಗ್ಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ. ನಡಿಯಮ್ಮ ನಮ್ಮ ಇನ್ನು ತರಕಾರಿ ತಗೊಂಡ್ಕೊಂಡು ನೋಡಿ. ಆಯ್ತಾನಮ್ಮ ಎಬ್ಬಲಿ ನಾನು ಬೇಗ ತಗೋ ಹೋಗ್ಬಿಡೋಣ. ಗಾಯ್ಸ್ ನಾನು ನನ್ನ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಯೂಟ್ಯೂಬ್, ಫೇಸ್ಬುಕ್ ಮತ್ತು ಬೇರೆ ಆ್ಯಪ್ಗಳನ್ನೆಲ್ಲ ಆಲ್ಮೋಸ್ಟ್ ಇವಾಗ ಡಿಲೀಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ವ್ಲಾಗ್ ಮಾಡೋದಕ್ಕೋಸ್ಕರ. ನನ್ನ ಫೋನ್ ಫುಲ್ ಸ್ಟೋರೇಜ್ ಆಗಿದೆ ಗಾಯ್ಸ್, ಫುಲ್ ಸ್ಟೋರೇಜ್ ಆಗಿದೆ. ಸೊ ಅದಕ್ಕೆ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ನೀವು ವ್ಲಾಗ್ನ ಫುಲ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಬೇಕು. ಅಷ್ಟೊಂದು ಎಫರ್ಟ್ಸ್ ಹಾಕಿ ನಾವು ಮಾಡ್ತಾ ಇದ್ದೀವಿ ಗಾಯ್ಸ್. ಏನು ಮಾಡೋದು, ನನ್ನ ಫೋನ್ ಅಂತೂ ಫುಲ್ ಸ್ಟೋರೇಜ್ ಎಲ್ಲ ಏನಾದರೂ ಒಂದು ಡಿಲೀಟ್ ಮಾಡ್ತಾ ಇರೋದು, ಲಾಗ್ ಮಾಡೋದು. ಸೊ ಇದೇ ಆಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಲಾಗ್ಗಳು ಬರೋದು ಡಿಲೇ ಆಗ್ತಾ ಇರೋದು. ಮಾಡಿರೋ ವೀಡಿಯೋ ಲಾಗ್ಸ್ಗಳನ್ನಾದರೂ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಒಳ್ಳೆ ಚೆನ್ನಾಗಿ ಯೂಸ್ ಮಾಡಿ. ನೋಡಿ ಆಟ ನೋಡಿ ಗೈಸ್, ಫುಲ್ ಕೆಸರಲ್ಲೇ ಓದ್ತಾ ಐತೆ. ಅದ್ರಲ್ಲಿ ಅಷ್ಟೊಂದು ಜನ ತುಂಬ್ಕೊಂಡವ್ರೆ. ನಮ್ಮ ಅಮ್ಮ ಇನ್ನೂ ತಗೊಂತಾನೆ ಇದೆ. ನಮ್ಮಮ್ಮ ನನಗೆ ತಿನ್ನೋದಕ್ಕೆ ಒಂದು ಕ್ಯಾರೆಟ್ ಇಟ್ಕೊಂತೈತೆ. ಯಾವ್ದು ಚೆನ್ನಾಗೈತೆ ಅಂತ ನೋಡ್ಕೊಂಡು ತಿನ್ನೋದೆ ಗೈಸ್. ಫೈನಲಿ ಕ್ಯಾರೆಟ್ ಎತ್ಕೊಂಡು ತಿಂತಾ ಇದ್ದೀನಿ. ಫೈನಲಿ ತರಕಾರಿ ಎಲ್ಲ ತಗೊಂಡಿದ್ದಾಯಿತು. ಸೊ ಸಂತೆ ಮುಗಿತು. ನಮ್ಮ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇತ್ತು. ಬ್ಯಾಗಿ ತುಂಬ್ತೈತೆ ಎಲ್ಲ. ಒಂದರಲ್ಲೇ ಇಟ್ಟಾ ಇನ್ನೊಂದು ಬ್ಯಾಗು ಗೈಸ್. ಇಲ್ಲೊಂದು ಬ್ಯಾಗ್ ಇದೆ ನೋಡಿ. ಸೊ ಫೈನಲಿ ಮುಗೀತು. ಇಲ್ಲಿಂದ ಹೋಗೋ ಸಮಯ. ಲೆಟ್ಸ್ ಗೋ. ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಗೈಸ್ ನೋಡಿ. ಫುಲ್ ಟ್ರಾಫಿಕ್ ಅಂದ್ಕೊಳ್ಳಿ. ಟೆಂಟ್ಗಳು ನೋಡಿ ಎಷ್ಟಿದಾವೆ. ಓಕೆ ಗೈಸ್ ಫೈನಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಆಯಿತು. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಇವಾಗ ಊರಿಗೆ ಹೋಗ್ಬೇಕಷ್ಟೇ. ಊರಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಫೈನಲಿ ಮನೆಗೆ ರೀಚ್ ಆದ್ವಿ ನಾನು ಅಮ್ಮ ಗೈಸ್. ಅಲ್ಲಿ ಸಂತೆ ಬೆನ್ನೂರಲ್ಲಿ ಫುಲ್ ಮಳೆ ಅಂದ್ಕೊಳ್ಳಿ. ಇಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ನಾವು ಮಳೆನೇ ಇಲ್ಲ. ನಮ್ಮೂರ ಸೈಡ್ ಈ ಕಡೆ ಮಳೆನೇ ನಿಂತೈತಲ್ಲೇ ಬಂದು. ಅಲ್ಲಿ ಸಂತೆ ಬೆನ್ನೂರಲ್ಲಿ ಮಾತ್ರ ನಾವು ಮಳೆ ಬರ್ತಾನೆ ಇತ್ತು. ಈಗ ಸ್ವಲ್ಪ ಮುಂದೆ ಬಂದ ತಕ್ಷಣ ಮಳೆ ನಿಂತಿತ್ತು. ಸೊ ಇವಾಗ ಬಂದಿದ್ವಿ. ಈಗ ಈ ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಬರ್ರಿ ಲಾಗ್ ಎಂಡ್ ಮಾಡೋಣ ಬರ್ರಿ. ಮಲ್ಕೊಂಡೇನೋ ಮಾಡ್ತಾವನೆ. ಇವಳು ನೋಡ್ರೆ ತಿಂತವಳೆ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವ್ಳ್ ಗೈಸ್ ಬರೀ ತಿನ್ನೋದೇ ಕೆಲಸ. ಈ ಮನೆಗೆ ಆ ಮನೆಗೆ ಎಲ್ಲಿ ಬೇಕಲ್ಲಿ ತಿಂತಿರ್ತಾಳೆ ಸುಮ್ಮನೆ. ಈಗ ಇಲ್ಲಿ ತಿಂದಿರ್ತಾಳ, ಈಗ ಅಲ್ಲಿ ಆ ಮನೆಗೆ ಬರ್ತಾಳೆ, ಅಲ್ಲಿ ಬಂದ್ಬಿಟ್ಟು ಅಲ್ಲೂ ಸರಿಯಾಗಿ ತಿಂತಾಳೆ. ಮತ್ತೆ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರ್ತಾಳೆ. ಮತ್ತೆ ಇಲ್ಲಿ ಸರಿಯಾಗಿ ತಿಂದು ಡಬಕ ಮಕ್ಕೊಂಬಿಡ್ತಾಳೆ. ಇಲ್ಲೊಂದು ಮಂಗದ ಮರಿ ಬಂದ್ಬಿಡೈತೆ ನೋಡಿ ಗೈಸ್. ಸೇಮ್ ಮಂಗ ಇದ್ದಂಗ ನೋಡಿ ಮುಖ ನೋಡಿ. ಸೇಮ್ ಹಂಗ ಐತಿ. ಇಷ್ಟೇ ಐತಿ. ಇವನು ನಮ್ಮ ತಮ್ಮ ಗೈಸ್. ಲಾಸ್ಟ್ ಅವನು ಚಿಕ್ಕಪ್ಪ ಮಗ. ಹುಷಾರ ಇವಳು ತಿನ್ಬಿಟ್ಲು. ಓಕೆ ಗಾಯ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನೀವು ಕೊನೆ ತನಕ ನೋಡಿರ್ತೀರಾ ಅನ್ಕೊಂತೀನಿ. ಫೈನಲಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸೀಯಿಂಗ್ ದ ನೆಕ್ಸ್ಟ್ ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಲವ್ ಯು ಗೈಸ್. ಬಾಯ್ ಮಾಡಿ.